ವೆಲ್ಕಮ್ ಬ್ಯಾಕ್ ಟು AMA ಚಾನಲ್. ಇವತ್ತು ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಟೈಮ್ ಟೇಬಲ್ನ ರೆಡಿ ಮಾಡಿದ್ದೀನಿ. ಎಲ್ಲಿಯೂ ನೀವು ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದು ನಾನು ಓನಾಗಿ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಪ್ರಿಪ್ರೇಷನ್ ಮಾಡ್ದಂಗೆ, ಅಂದರೆ ನಾನು AEB 19th ಎಕ್ಸಾಮ್ನ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಈಗಾಗಲೇ ನಾನು ಹೇಳಿದ್ದೀನಿ. ಈ ಟೈಮ್ ಟೇಬಲ್ ಬಂದ್ಬಿಟ್ಟು AEB 20th ನಾನು ಆಗ್ತಾ ಇರೋದು. ನೋಡಿ, ಪ್ರಿಪ್ರೇಷನ್ ಅನ್ನೋದು ಇವತ್ತಿಂದನೇ ಸ್ಟಾರ್ಟ್ ಆಗಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾನು 1200 ಕ್ವಶನ್ಸ್ನ ಓದಿದ್ದೆ, ಪ್ಲಸ್ 108 ಕೇಸ್ ಲಾಗಳನ್ನ ಓದಿದ್ದೆ, GST ಬಗ್ಗೆ ಓದಿದ್ದೆ, ಮತ್ತು ಎಸ್ಪೆಷಲಿ ಕರೆಂಟ್ ಅಫೇರ್ಸ್ ಬೇಕಾಗುತ್ತೆ. ಅಂದರೆ ನಮ್ಗೆ ಯಾವ ರೀತಿಯ ಕರೆಂಟ್ ಅಫೇರ್ಸ್ನ ಕೇಳ್ತಾರೆ ಅನ್ನೋದು ಗೊತ್ತಾಗಲ್ಲ, ಸಣ್ಣ ವಿಷಯಗಳನ್ನ ತೆಗಿಬೋದು. ಹಾಗಾಗಿ ಕರೆಂಟ್ ಅಫೇರ್ಸ್ ಅನ್ನೋದು ಅದು 1 ಮಾರ್ಕ್ಸ್ 2 ಮಾರ್ಕ್ಸ್ಗಾದರೂ ಬಂದೇ ಬರುತ್ತೆ. AEB ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಇಲ್ಲಿ ಕ್ಯಾಟಗರಿ ವೈಸ್ ಮೇಲೆ ನಮಗೆ ಡಿವೈಡ್ ಆಗ್ತಾ ಹೋಗುತ್ತೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಅಂದ್ಬಿಟ್ಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಅಂದರೆ AEB ಶುರುವಾದಾಗಿಂದ ಟಿಲ್ AEB 20th ಕೂಡ ಕಾನ್ಸ್ಟಿಟ್ಯೂಷನಲ್ಲಿ, ಅಂದರೆ ಭಾರತೀಯ ಸಂವಿಧಾನದಲ್ಲಿ 10ರಿಂದ 15 ಕ್ವಶನ್ಗಳನ್ನ ಪ್ರತಿ ವರ್ಷ ತೆಗಿತಾರೆ. ಅಂದರೆ ಇವೆಲ್ಲವೂ ಸಹ ಮೇಜರ್ ಆ್ಯಕ್ಟ್ಗಳಾಗಿರುತ್ತೆ, ಮೇಜರ್ ಸಬ್ಜೆಕ್ಟ್ಗಳಾಗಿರುತ್ತೆ. ನೋಡಿ, ಡಿಸೆಂಬರ್ 2025 ಎಕ್ಸಾಮ್ ಅನ್ನೋದು ಅಲೆಟ್ ಆಗಿದೆ. ಹಾಗಾಗಿ ಈ ಟೈಮ್ ಟೇಬಲ್ ಪ್ರಕಾರ ನಾವು ಹೋದರೆ ನಾವು ಖಂಡಿತವಾಗ್ಲೂ 30 ಮಾರ್ಕ್ಸ್ ಅಂತ ಕ್ಲಿಯರ್ ಮಾಡ್ತೀವಿ. ಭಾರತೀಯ ಸಂವಿಧಾನ, BNSS ಆ್ಯಕ್ಟ್ ಆಗಿರ್ಬೋದು, CPC ಆಗಿರ್ಬೋದು, ಎವಿಡೆನ್ಸ್ ಆಗಿರ್ಬೋದು. ಇಲ್ಲಿ CPCನ ನಾವು ತುಂಬ ಚೆನ್ನಾಗಿ ಓದ್ಬೋದು, ತುಂಬ ಚೆನ್ನಾಗಿ ಬರೀಬೋದು ಕೂಡ, ಅರ್ಥಪೂರ್ಣವಾಗಿಯೇ ನಮ್ಗೆ ಅದು ಅರ್ಥ ಆಗುತ್ತೆ. ಅದ್ರ ಬಗ್ಗೆ 2 ಮಾತಿಲ್ಲ. ನೆಕ್ಸ್ಟ್ ಎವಿಡೆನ್ಸ್ ಅಂತ ಬಂದಾಗ ಇಲ್ಲಿ ನಾನು 8 ಮಾರ್ಕ್ಸ್ 10 ಮಾರ್ಕ್ಸ್ 4 ಮಾರ್ಕ್ಸ್ ಅಂತ ಹಾಕಿದ್ದೀನಲ್ಲ, ಇದೆಲ್ಲ ಕೂಡ ನಾವು ಕ್ವಶನ್ಗಳದು, ಅಂದರೆ 8 ಕ್ವಶನು 4 ಕ್ವಶನು 2 ಕ್ವಶನು ಈ ಥರ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಆ ಥರ ಕನ್ಸಿಡರ್ ಮಾಡ್ತೀವಿ. ಎವಿಡೆನ್ಸ್ ಅಂತ ಬಂದಾಗ ನಮಗೆ ಎವಿಡೆನ್ಸಲ್ಲಿ 8 ಮಾರ್ಕ್ಸ್ ಅಂದರೆ 8 ಕ್ವಶನ್ ಬಂದೇ ಬರುತ್ತೆ. ಫ್ಯಾಮಿಲಿ ಲಾ ಅಲ್ಲಿ ನಮಗೆ 4 ಮಾರ್ಕ್ಸ್ ಬಂದೇ ಬರುತ್ತೆ. ಕಾಂಟ್ರಾಕ್ಟಲ್ಲಿ 4 ಮಾರ್ಕ್ಸು, ಅಡ್ವೊಕೇಟ್ ಆ್ಯಕ್ಟಲ್ಲಿ 2 ಮಾರ್ಕ್ಸು. ನೋಡಿ, ಅಡ್ವೊಕೇಟ್ ಆ್ಯಕ್ಟ್ನ ನಾವು ಮಾತ್ರನೇ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಅಡ್ವೊಕೇಟ್ ರೂಲ್ ಏನು ಅನ್ನೋದನ್ನ ನಾವು ಮಾತ್ರ ತಿಳ್ಕೊಬೇಕಾಗತ್ತೆ. ಹಾಗಾಗಿ ಅಡ್ವೊಕೇಟ್ ಆ್ಯಕ್ಟ್ ಮೇಲೆ ಸ್ವಲ್ಪ ಫೋಕಸ್ ಇಟ್ಟು ನಾವು ಓದಬೇಕು, ಯಾಕಂದರೆ ಕೇಸ್ ಲಾಗಳೇ ಜಾಸ್ತಿ ಅದರಲ್ಲಿ ತೆಗೆಯೋದು. ಕೇಸ್ ಲಾ ಕೂಡ ಟಫ್ ಇಲ್ಲ, ಅಡ್ವೊಕೇಟ್ ಆ್ಯಕ್ಟಲ್ಲಿ ಬರೀ ಕೇಸ್ ಲಾನೇ ಕೇಳ್ತಾರೆ, 1-2 ಕ್ವಶನ್ ಕೂಡ ಕೇಳ್ಬೋದೇನೋ, ಆದರೆ ಕೇಸ್ ಲಾ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಕೇಳ್ತಾರೆ. ನಾನು ಒಂದೊಂದು ಸಬ್ಜೆಕ್ಟ್ಗೆ 6 ದಿನಗಳನ್ನ ಇಟ್ಟಿದ್ದೀನಿ. ಅಂದರೆ ಒಂದು ಸಬ್ಜೆಕ್ಟ್ಗೆ 6 ದಿನ, ಅಂದರೆ 1 ವಾರ ಕರೆಕ್ಟಾಗಿ ನಾವು ಫೋಕಸ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ 30 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಅಂತೂ ತೊಗೊಳ್ತೀವಿ ನಾವು. ಇಲ್ಲೇನಿದೆಯೋ ನನ್ನ ಕಾನ್ಸ್ಟಿಟ್ಯೂಷನ್, ಅಂದರೆ ಸಂವಿಧಾನ, BNSS ಆ್ಯಕ್ಟು, CPC, ಎವಿಡೆನ್ಸು, ಫ್ಯಾಮಿಲಿ ಲಾ, ಕಾಂಟ್ರಾಕ್ಟು ಮತ್ತು ಅಡ್ವೊಕೇಟ್ ಆ್ಯಕ್ಟ್, ಇದೆಲ್ಲ ಇದಿಷ್ಟನ್ನು ನಾನು ಯಾಕೆ ಇದಿಷ್ಟನ್ನೇ ಮೇಯ್ನಾಗಿ ನಾನು ತೊಗೊಂಡಿದ್ದೀನಿ ಅಂತಂದರೆ, ನನಗನ್ಸಿರೋ ಮೇಜರ್ ಆ್ಯಕ್ಟು ಇಷ್ಟೇ. ಅಂದರೆ ನಾನು ಪ್ರತಿಯೊಂದು ಪೇಪರ್ನ ಅನಾಲಿಸಿಸ್ ಮಾಡಿದಾಗ ಪ್ರತಿಯೊಂದು ಪೇಪರಲ್ಲೂ ಜಾಸ್ತಿ ವಿಷಯಗಳು ಅಂತಂದರೆ ಇಷ್ಟು ಸಬ್ಜೆಕ್ಟ್ ಮೇಲೆ ಮಾತ್ರನೇ ಜಾಸ್ತಿ ಮಾರ್ಕ್ಸ್ ಬಂದಿರೋದು, ಜಾಸ್ತಿ ಕ್ವಶನ್ ರೈಸ್ ಆಗಿರೋದು. ಹಾಗಾಗಿ ನಾನು ಇದನ್ನು ಮಾತ್ರನೇ ಮೇಜರ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ನಾನು ಕನ್ಸಿಡರ್ ಮಾಡಿ ಇದನ್ನೇ ನಾನು ಓದ್ಕೊಂಡಿದ್ದು. ಇನ್ನು AEB 19 ಅಂತ ಬಂದಾಗ ಸರಿಸುಮಾರು 7 ಕ್ವಶನ್ ವಿಡ್ರಾ ಆಗಿದೆ. 7 ಕ್ವಶನ್ ವಿಡ್ರಾ, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ 7 ಆಗುತ್ತೆ 8 ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 5 ಕ್ವಶನ್ ಅಂತೂ ವಿಡ್ರಾ ಆಗೇ ಆಗುತ್ತೆ. ಅಂದರೆ ನಾವು AEB ಎಕ್ಸಾಮ್ 100 ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ, 7 ಮಾರ್ಕ್ಸ್ ವಿಡ್ರಾ ಮಾಡ್ತಾರೆ. ಇನ್ನು 93 ಮಾರ್ಕ್ಸಿಗೆ ಮಾತ್ರ ನಾವು AEB 19 ಎಕ್ಸಾಮ್ ಬರೆದಿದ್ರಿ. ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಅನ್ನೋದು ಕ್ಯಾಟಗರಿ ವೈಸ್ ಡಿವೈಡ್ ಆಗ್ತಾ ಹೋಗುತ್ತೆ. ನಾನು ಹೇಳಿರೋ ಸಬ್ಜೆಕ್ಟ್ಗಳನ್ನ ಓದ್ಕೊಂಡ್ರೆ ಸಾಕು, ನಾವು ಪಾಸಿಂಗ್ ಮಾರ್ಕ್ಸ್ನ 101% ನಾವು ತೊಗೊತೀವಿ. ಸಂವಿಧಾನದಲ್ಲೇ ನಮಗೆ 10 ಮಾರ್ಕ್ಸ್ ಬರುತ್ತೆ, BNSಲ್ಲಿ ನಮಗೆ 10 ಮಾರ್ಕ್ಸ್ ಬರುತ್ತೆ, ಮತ್ತು CPCಲಿ ನಮ್ಗೆ 10 ಮಾರ್ಕ್ಸ್ ಬರುತ್ತೆ. ನೋಡಿ, ಎವಿಡೆನ್ಸಲ್ಲಿ 5 ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಬರುತ್ತೆ. ನಾವಿನ್ನೂ ಓದ್ಕೊಳಕ್ಕೆ ನಮ್ಗೆ 5 ತಿಂಗಳು ಟೈಮ್ ಇದೆ. ಹಾಗಾಗಿ ಇವತ್ತಿಂದನೇ ನಾವು ಇದನ್ನು ಪ್ರಾರಂಭ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಕ್ಲಿಕ್ ಆಗ್ತೀವಿ. ನಮಗೆ ಎನ್ರೋಲ್ಮೆಂಟ್ ಅನ್ನೋದು 2 ವರ್ಷ ಕೊಟ್ಟಿರ್ತಾರೆ. 2 ವರ್ಷದಲ್ಲಿ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಾವು ಕೋರ್ಟ್ ಕೂಡ ಹಾಕ್ಕೊಳಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಎನ್ರೋಲ್ಮೆಂಟ್ ತೊಗೊಳ್ಳೋ ಟೈಮಲ್ಲಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಹೇಳಿದರು. ಹಾಗಾಗಿ ನಾನು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು ಅಂತ ಅಂದ್ಬಿಟ್ಟು 1.5 ತಿಂಗಳಲ್ಲಿ ನಾನು ಓದಿ ನಾನು ಕ್ಲಿಯರ್ ಮಾಡಿಕೊಂಡೆ. AMA ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಸ್ಕಿಪ್ ಮಾಡಿಬಿಡಿ. ಅವಶ್ಯಕತೆ ಇದ್ದ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಸೆಂಡ್ ಮಾಡಿ, ಯಾಕಂದರೆ AEBನ ಸಿಕ್ಕಾಪಟ್ಟೆ ಜನ ಬ್ಯಾಕ್ಲಾಗ್ ಇಟ್ಕೊಂಡಿದ್ದಾರೆ. ಇಲ್ಲಿ ಬ್ಯಾಕ್ಲಾಗ್ಸ್ ಅಂತಂದರೆ ಅವರು ಓದಿಲ್ಲದೆ ಎಕ್ಸಾಮಿಗೆ ಬಂದಿದ್ದಾರೆ, ಅಥವಾ ಅವ್ರು ಏನು ಪ್ರಿಪ್ರೇಷನ್ ಮಾಡಿಲ್ಲ, ಓಪನ್ ಬುಕ್ ಎಕ್ಸಾಮ್ ಅಲ್ವಾ ನೋಡ್ಕೊಂಡು ಬರಿಬೋದು ಅಂತ ಅಂದ್ಬಿಟ್ಟು ಯಾರೂ ಕೂಡ ಬಂದಿರಲ್ಲ. ಮಿನಿಮಮ್ ಆಫ್ ಒಂದು ಕಾಮನ್ ಸೆನ್ಸ್ ಇರುತ್ತೆ. ನಾವು ಒಂದು ಎಕ್ಸಾಮ್ಗೆ ಹೋಗ್ತಾ ಇದ್ದೀವಿ, ಅದು ಕೂಡ ಈ ಬಾರ್ ಕೌನ್ಸಿಲ್ ಎಕ್ಸಾಮ್ ಅಂತಂದರೆ ನಿಜವಾಗ್ಲೂ ಎಂಥ ಎಕ್ಸಾಮ್ಸ್ಗಿಂತ ಈ ಎಕ್ಸಾಮ್ಸ್ ಡಿಫಿಕಲ್ಟ್ ಅಂತ ಅಂದ್ಬಿಟ್ಟು ನಾನು ಕರಿತೀನಿ. ಅಷ್ಟು ಡಿಫಿಕಲ್ಟ್ ಆಗಿರುತ್ತೆ. ನಾವು ಓದ್ಕೊಂಬಂದ್ಬಿಟ್ರೆ ಬರಿಬೋದಲ್ವಾ ಅನ್ನೋ ಒಂದು ಫೀಲ್ ಬಂದುಬಿಡುತ್ತೆ ನಮಗೆ ಎಕ್ಸಾಮಲ್ಲಿ. ಯಾಕಂತಂದರೆ ಇಷ್ಟು ಅಂದರೆ ನಮಗೆ ಇವಾಗ ಒಂದು 21 ಬುಕ್ಸ್ ಇರುತ್ತೆ, 21 ಬುಕ್ಸ್ ನಾವು 3 ಗಂಟೆಯಲ್ಲಿ ತಿರುವಾಕಬೇಕು ಅಂತಂದರೆ ಅದು ನಿಜವಾಗ್ಲೂ ಒಂದು ಟಾಸ್ಕ್ ಅದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಡಿಫಿಕಲ್ಟ್ ಎಕ್ಸಾಮ್ಗೆ ಯಾರು ಕೂಡ ಹಾಗೆ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಓದಿರ್ತಾರೆ, ಆದರೆ
ಇದು ಟೈಮ್ ಮತ್ತು ಮೈಂಡ್ ನಡುವೆ ನಡೆಯುವಂಥ ಗೇಮ್ ಅಂತ ನಾನು ಆವತ್ತಿಂದ ಕೂಡ ಹೇಳ್ತಾನೆ ಇದ್ದೀನಿ. ನನ್ನ ಫಸ್ಟ್ ವೀಡಿಯೋಯಿಂದ ಕೂಡ ಟಿಲ್ ಇವತ್ತವರೆಗೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಟೈಮ್ ಕೀಪಪ್ ಗೊತ್ತಾಗೋದಿಲ್ಲ. ಯಾವಾಗ ನಾವು ಟೈಮ್ ಕೀಪಪ್ ಮಾಡೋದನ್ನ ಕಲಿತೀವೋ, ಯಾವಾಗ ಒಂದು ನಿಮಿಷ ಕೂಡ ನಾವು ವೇಸ್ಟ್ ಮಾಡ್ತೀವೋ ಆವಾಗ ನಾವು ಅನ್ಕೋಬೇಕು 1 ಮಾರ್ಕ್ಸ್ ಹೋಯ್ತು ಅಂತ ಅಂದ್ಬಿಟ್ಟು. ನೋಡಿ ಕೇಸ್ ಲಾ ಅಲ್ಲಿ ನಾವು ಮಾರ್ಕ್ಸ್ ಮಾಡ್ಬೋದು, ಅಂದರೆ ಕೇಸ್ ಲಾ ಅಲ್ಲಿ ನಾವು ಮಾರ್ಕ್ಸ್ನ ಗೇನ್ ಮಾಡ್ಬೋದು. ಫಸ್ಟು ನೀವು ಕೇಸ್ ಲಾಗಳನ್ನ ಹಾಕ್ಕೊಂಡೋದ್ರೂ ರೈಟ್ ಮಾರ್ಕ್ ಹಾಕ್ಕೊಂಡೋದ್ರೂ ನಡೆಯುತ್ತೆ, ಅಥವಾ ಲಾಸ್ಟಲ್ಲಿ ನೀವು ಕೇಸ್ ಲಾನ ರೌಂಡ್ ಅಪ್ ಮಾಡ್ತೀನಿ ಅಂದರೂ ಕೂಡ ನಡೆಯುತ್ತೆ. ಆದರೆ ನೀವು ಕೇಸ್ ಲಾನನ್ನು ಬಿಟ್ಟು ಬರಬೇಡಿ. ಪ್ರತಿಯೊಂದು ಕ್ವಶನ್ನು ನೀವು ಅಟೆಂಡ್ ಮಾಡಿ. ಅಕಸ್ಮಾತ್ ಅದು ತಪ್ಪಾಗಲಿ ಸರಿಯಾಗಲಿ ಅಟೆಂಡ್ ಮಾಡೋದಂತೂ ಅಟೆಂಡ್ ಮಾಡಿ. ಇನ್ ಕೇಸ್ ಅದು ಸರಿಯಾದರೂ ಆಗಿರ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ 25 ಕೇಸ್ ಲಾ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿ ಕೇಳ್ತಾರೆ. 25ಗಿನ್ನ ಜಾಸ್ತಿ ಬೇಕಾದರೂ ಇರ್ಬೋದು, ಆದರೆ 25ಗಿನ್ನ ಕೆಳಗಡೆ ಅಂತೂ ಇರೋದಿಲ್ಲ. 25 ಅನ್ನೋದು ಅದು ಖಂಡಿತವಾಗ್ಲೂ ಅಷ್ಟು ಕೇಸ್ ಲಾ ಕೇಳ್ತಾರೆ. ಯಾಕಂತಂದರೆ ನಾನು ಓದಿರೋ ಪೇಪರ್ಸ್ಗಳಲ್ಲೆಲ್ಲ 25ಕ್ಕಿಂತ ಜಾಸ್ತಿನೇ ಇದೆ ಕೇಸ್ ಲಾಗಳು. ನಾವು ಅದರಲ್ಲಿ ಅಟ್ಲೀಸ್ಟ್ ಒಂದು 10 ಕೇಸ್ ಲಾ ಆದರೂ ಅಟೆಂಡ್ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಪಾಸ್ ಆಗ್ತೀವಿ. ಇನ್ನು GST ಬಗ್ಗೆ ಅಂತ ಹೇಳಿದ್ರೆ GST ನೋಡ್ಕೊಳ್ಳಿ, ಯಾವ ತಿದ್ದುಪಡಿಯಲ್ಲಿ ಯಾವ್ಯಾವ GSTಗಳನ್ನ ಆ್ಯಡ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಅಂದರೆ ಅವೆಲ್ಲ ಒಂದು ಕೀ ಆನ್ಸರ್ಗಳಿದ್ದಂಗೆ ನಮಗೆ. ಇನ್ನು ಪಾಸಿಂಗ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಅಂತಂದರೆ ಇಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾರೆ ಅಂತ ನಾನು ಆವಾಗಲಿಂದ ಹೇಳ್ತಿದ್ದೆ. ಜನರಲ್ ಮತ್ತು OBCಗೆ 45% ಇರಲೇಬೇಕು, ಅಂದರೆ 45% ಇರಲೇಬೇಕು. ಇನ್ನು SC STಗೆ ಬಂದುಬಿಟ್ಟು 40% ಇರಲೇಬೇಕು. ಆ ಒಂದು ಪರ್ಸೆಂಟೇಜ್ ತೆಗೆದ್ರೆ ಮಾತ್ರ ಪಾಸ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ. ಈ ಕನ್ಸಿಡರೇಷನ್ನ ಯಾವ ರೀತಿಯಾಗಿ ತೊಗೊತಾರೆ ಅಂದರೆ ವಿಡ್ರಾ ಕ್ವಶನ್ ಮೇಲೆ ತೊಗೊತಾರೆ. ಅಂದರೆ ಹೋದ ಸಲ AB ಎಕ್ಸಾಮ್ 19ನಲ್ಲಿ ಏನಾಗಿತ್ತು, 7 ಕ್ವಶನ್ ವಿಡ್ರಾ ಆಗಿತ್ತು. ನಾವು 93 ಕ್ವಶನ್ಗೆ ಮಾತ್ರ ಎಕ್ಸಾಮ್ ಅಟೆಂಡ್ ಮಾಡಿದ್ದು. ಅಲ್ಲಿ ಜನರಲ್ ಮತ್ತು OBC ಅವ್ರಿಗೆ 42 ಮಾರ್ಕ್ಸ್ ತೆಗೆದ್ರೆ ಪಾಸ್ ಆಗ್ತಿದ್ರು. SC ST ಅವರು 37 ಮಾರ್ಕ್ಸ್ ತೆಗೆದ್ರೆ ಸಾಕಾಗಿತ್ತು ಪಾಸ್ ಆಗೋದಕ್ಕೆ. ಇನ್ನು AB 19ನಲ್ಲಿ ಆಶ್ಚರ್ಯ ಪಡೋ ವಿಷಯ ಏನಂತಂದರೆ ನೋಡಿ, 2,36,403 ಜನ ನೋಂದಾವಣೆ ಮಾಡ್ಕೊಂಡಿದ್ದಾರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ. ಆದರೆ ಅಟೆಂಡ್ ಆಗಿರೋದು ಎಷ್ಟು ಜನ ಅಂತಂದರೆ 2,29,843 ಜನ ಮಾತ್ರ ಅಟೆಂಡ್ ಆಗಿದ್ದಾರೆ. ಅದರಲ್ಲಿ ಪಾಸ್ ಆಗಿರೋರು ಎಷ್ಟು ಜನ ಅಂತಂದರೆ 1,77,592 ಜನ ಪಾಸ್ ಆಗಿದ್ದಾರೆ. ಪಾಸ್ ಕ್ಯಾಂಡಿಡೇಟ್ ಅವರೆಲ್ಲ. ನೆಕ್ಸ್ಟು ಫೇಲ್ ಆಗಿರೋರು ಅಂತಂದು ಬಂದಾಗ 52,251 ಜನ ಮಾತ್ರನೇ ಫೇಲ್ ಆಗಿದ್ದಾರೆ. ಇಲ್ಲಿ AB 18 ಮತ್ತು 19 ಮಧ್ಯೆ ಏನು ವ್ಯತ್ಯಾಸ ಅಂತಂದರೆ AB 18ಗಿನ್ನ 19ನಲ್ಲಿ ಫೇಲ್ ಆಗೋ ರೇಟ್ ಕಮ್ಮಿ ಆಗಿದೆ, ಅಂದರೆ ಪಾಸಿಂಗ್ ರೇಟ್ ಜಾಸ್ತಿ ಆಗಿದೆ. 51ರಿಂದ 72ರಷ್ಟು ಪಾಸಿಂಗ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಹೇಳುತ್ತೆ. ಇಲ್ಲಿ ನಾವು ಇಷ್ಟನ್ನೇ ಕನ್ಸಿಡರ್ ಮಾಡಬೇಕು. ನೋಡಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗ್ತಿಲ್ಲ, ಹಾಗಾಗಿ ಇಷ್ಟು ಜನ ಫೇಲ್ ಆಗ್ತಿದ್ದಾರೆ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ನಮ್ಗೆ ಕರೆಕ್ಟಾಗಿ ಗೊತ್ತಾಯಿತು ಅಂತಂದರೆ AAB ಎಕ್ಸಾಮ್ಸ್ ಅನ್ನೋದನ್ನ ನಾವು 1000 ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತೀವಿ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ನ ನಾವು ಕೀಪಪ್ ಮಾಡಬೇಕು. ಹೆಂಗೆ ಮಾಡಬೇಕು ಅಂದರೆ ನೋಡಿ, ಬುಕ್ಸ್ನ ನಾವು ತಿರುವಾಗ್ತಿದ್ದಂಗೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ. ಅದೇ ನಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ಇದೆಲ್ಲ ಇದು ಅಂತ ಅಂದ್ಬಿಟ್ಟು ನಾವು ಬರಿಬೋದು. ಅಲ್ಲಿ ಬರೆಯೋಕ್ಕೂ ಅವಕಾಶ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಕೂತ್ಕೊಂಡಿದ್ದ ರೂಮಲ್ಲಿ ಪ್ರಿನ್ಸಿಪಲ್ ಸರೇ ಬಂದು ಕೂತಿದ್ರು. ನಾವು ಎಕ್ಸಾಮ್ ಬರೀತಿರೋ ಹಾಲ್ಗೆ ಪ್ರಿನ್ಸಿಪಲ್ ಸರ್ ಯಾಕೆ ಬಂದರು, ಅವ್ರಿಗೆ ಮಾಡಿ ತಪ್ಪಾದರೂ ಏನು, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಬ್ಲಿಕೇಶನ್ನ ಮಾತ್ರ ಅಲೋ ಮಾಡ್ತಾರೆ ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ಚೆಕ್ ಮಾಡಿ ನೋಡಿ. ಮಾಡೋ ಒಂದು ತಪ್ಪು ಕೂಡ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ನಾವು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಆ ಹುಡುಗಿ ಅವತ್ತು ಮಾಡಿದ ಸಣ್ಣ ತಪ್ಪಿಗೆ ಅರ್ಧ ಗಂಟೆ ಲೇಟಾಗಿ ಕೂಡ ಎಕ್ಸಾಮ್ ಹಾಲಿಗೆ ಬಂತು. ಪ್ಲಸ್ ಬುಕ್ಸ್ ಕೂಡ ಹುಡುಗಿ ತೊಗೊಂಬಂದಿಲ್ಲ, ಬುಕ್ಸ್ ಕೂಡ ಕಿತ್ತಿಸ್ಕೊಂಡ್ರು. ಯಾಕೆ ಆ ಹುಡುಗಿ ಆ ಥರ ಮಾಡೋ ಉದ್ದೇಶ ಆದರೂ ಏನು ಅನ್ನೋದು ನೀವು ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಪೇಪರ್, ಅಂದರೆ ಇದು ನಾನು ಬರೆದಂಥ ಪೇಪರ್ ಆಗಿತ್ತಿದ್ದು. ನನಗನ್ಸಿದ್ದು ಇಷ್ಟು ನಾನು ಹೇಳೋದಲ್ಲ, 1200 ಕ್ವಶನ್ ಪೇಪರ್, ಅಂದರೆ 1200 ಕ್ವಶನ್ಸ್ ನಾನು ಓದಿದ್ದೆ. ಅಲ್ಲಿಗೆ ನಾನು 12-13 ಕ್ವಶನ್ ಪೇಪರ್ನ ನಾನು ರೆಫರ್ ಮಾಡಿದ್ದೆ. ನನಗೆ ಟಫ್ ಅನಿಸಿದ ಕ್ವಶನ್ ಪೇಪರ್ ಯಾವುದು ಅಂದರೆ ನಾನು ಬರ್ದಿದ್ದ ಪೇಪರೇ, ಅಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 19 ಪೇಪರೇ ನನಗೆ ತುಂಬ ಟಫ್ ಆಯಿತು. ಅಂದರೆ ನಾನು ಇದನ್ನು ವರ್ಸ್ಟ್ ಅಂತ ಹೇಳೋದಿಲ್ಲ, ಸಖತ್ ಟಫ್ ಇತ್ತು. ಯಾಕಂದರೆ ನಾನು ಓದಿದ್ದೇ ಬೇರೆ, ಅಲ್ಲಿ ಬಂದಿದ್ದೇ ಬೇರೆ. ಮತ್ತು ನಾನು ಮನೆಗೆ ಬಂದು ಅನಾಲಿಸಿಸ್ ಮಾಡ್ತಿದ್ರೆ ನಾನು ಓದಿದ್ದು, ನಾನು ಅಲ್ಲಿ ಬರೆದಿದ್ದು ಅದೆಲ್ಲ ನನಗೆ ಫುಲ್ ಕನ್ಫ್ಯೂಸ್ ಆಗ್ತಿದೆ. ನಾನು OMR ಶೀಟ್ನ ತೆಗೆದು ನೋಡಿದಾಗೆ ನನಗೊಂದು ಕ್ಲಾರಿಫಿಕೇಷನ್ ಸಿಕ್ತು. ಈವನ್ ಕೀ ಆನ್ಸರ್ ಬಂದಾಗ ನನಗೆ ನಾನು ಇಷ್ಟು ಕ್ವಶನ್ 1200 ಕ್ವಶನ್ ಓದಿದ್ದಕ್ಕೆ ನನಗೆ ಬಂದಿದ್ದು 82 ಮಾರ್ಕ್ಸ್ ಅಷ್ಟೇ ಅಂತ ನಾನು ಅವಾಗ ಕ್ಲಿಯರ್ ಆದೆ. ನೋಡಿ, ನಾನು ಅಷ್ಟು ಕ್ವಶನ್ ಓದಿದ್ರು, ಪ್ಲಸ್ ನಾನು 108 ಕೇಸ್ ಲಾಗಳು ಓದಿದ್ದು, ಕರೆಂಟ್ ಅಫೇರ್ಸ್ಗಳನ್ನ ಓದಿದ್ದೆ. ಅಷ್ಟು ಓದಿದ್ರು ಕೂಡ ನನಗೆ ಬರೀ 82 ಮಾರ್ಕ್ಸೇ ಬಂತು. ಇನ್ನು ಮಿಕ್ಕಿದ್ದು ನಾನು ಎಲ್ಲಿ ಕಳ್ಕೊಂಡೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ಬುಕ್ನ ನಾನು ಅಂದರೆ ಅಷ್ಟು ತರೋ ಆಗಿದೆ. ನಾನು ಬುಕ್ನ ತಿರುವಾಕೋದಲ್ಲಾಗಿರ್ಬೋದು, ಸೆಕ್ಷನ್ಸ್ಗಳನ್ನ ಯಾವ ರೀತಿಯಾಗಿ ಹುಡುಕಬೇಕು, ಎಲ್ಲೆಲ್ಲಿ ಸೆಕ್ಷನ್ಸ್ಗಳಿರುತ್ತೆ, ನಾನಂತೂ ಟಿಕ್ ಮಾಡ್ಕೊಂಡಂತೂ ಹೋಗಿಲ್ಲ.
ಇರಲಿಲ್ಲ, ಅದು ರೂಲ್ಸ್ಗೆ ವಿರುದ್ಧವಾಗಿದ್ದು ಟಿಕ್ ಮಾಡೋದಲ್ಲ. ನಾನಂತೂ ಪ್ರತಿಯೊಂದು ಪ್ರಿಪೇರ್ ಆಗೇ ಹೋಗಿದ್ದೆ. ಒಂದು ಸಣ್ಣ ಪಾಯಿಂಟ್ ಕೂಡ ನಾನು ಎಲ್ಲೂ ಮಿಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಫುಲ್ ಪ್ರಿಪೇರ್ ಆಗಿ ಹೋಗಿದ್ದೆ. ಯಾಕಂತಂದರೆ ನನಗೆ ಮೈಂಡಲ್ಲಿ ಇದ್ದಿದ್ದು ಒಂದೇ 2 ವರ್ಷ ಟೈಮು. ನಾನು ಕಷ್ಟಪಟ್ಟು LLB ಮುಗಿಸಿದ್ದೀನಿ. ಇನ್ನು ನಾನು ಇದರಲ್ಲಿ ನಾನೇನಾದರೂ ಎಲ್ಲ ನನ್ನ ಕೈಲಾಗಲ್ಲ ಅಂತ ನಾನು ಅಂದ್ಕೊಂಬಿಟ್ರೆ ಇನ್ನೆಂದೆಂದಿಗೂ ನಾನು ಇಂಥ ಟಫೆಸ್ಟ್ ಎಕ್ಸಾಮ್ನ ನಾನು ಮುಟ್ಟೋಕ್ಕೆ ಸಹ ಆಗಲ್ಲ, ನಾನು ಎಂದೂ ರೀಚ್ ಆಗೋಕ್ಕೆ ಸಹ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮೈಂಡಲ್ಲಿ ಬಂದಿದ್ದು ಒಂದೇ ಥಾಟು. ಅದಕ್ಕೋಸ್ಕರ ನಾನು 1.5 ತಿಂಗಳು ಸತತವಾಗಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಸತತವಾಗಿ ನಾನು ಪರಿಶ್ರಮ ಆಗಿದೆ. ನೋಡಿ, ಸುಮ್ಮನೆ ಹೇಳ್ಕೊಬೋದಷ್ಟೇ ಎಲ್ಲರೂ ನಾನು ಮಾಡಿದೆ ಅಂತ ಅಂದ್ಬಿಟ್ಟು. ನಾನು ಖಂಡಿತ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಇದು ತುಂಬ ಟಫ್ ಇದೆ ಎಕ್ಸಾಮ್. ಹಾಗಂತ ಏನೋ ಒಂಥರ ಭೂತ ಇದು ಅಂತ ನಾನು ಹೇಳ್ತಾ ಇಲ್ಲ. ಟಫ್ ಇದೆ. ನಾವು ಓದಿದ್ರೆ, ನಾವು ಪ್ರಿಪೇರ್ ಆದರೆ ಇದು ನಮ್ಗೆ ತುಂಬ ಈಸಿ ಇದೆ. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲನೂ ಸಾಧ್ಯನೇ. ಮನಸ್ಸಿಟ್ಟು ಶ್ರದ್ಧೆ ಇಟ್ಟು ಶಿಸ್ತಿಂದ ನಾವು ಯಾವ ಕೆಲಸ ಮಾಡಿದ್ರೂ ನಮ್ಗೆ ಅದು ಸಕ್ಸಸ್ ಆಗುತ್ತೆ. ನೋಡಿ, ಒಬ್ರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂತಂದರೆ ಅದ್ರ ಬಗ್ಗೆ ನೀವು ಕ್ಲಿಯರ್ ಆಗಿರಿ. ನೀವು ಕ್ಲಿಯರ್ ಆಗಿದ್ದು ಇನ್ನೊಬ್ರಿಗೆ ಇನ್ಫಾರ್ಮೇಷನ್ ಕೊಡಿ. ದಯವಿಟ್ಟು ನಿಮಗೆ ಗೊತ್ತಿಲ್ಲ ಅಥವಾ ನಿಮ್ಗೆ ಗೊತ್ತಿದ್ರು ಇನ್ನೊಬ್ರಿಗೆ ಸುಳ್ಳು ಹೇಳ್ತಿದ್ದೀರಾ ಅಥವಾ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದೀರಾ, ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸ್ವತಃ ಇಂಥ ಸಿಚುವೇಶನ್ನ ನಾನೇ ಫೇಸ್ ಮಾಡಿದ್ದೀನಿ. ನೋಡಿ, ಅಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ, LLB ಪಾಸ್ ಆಗ್ತಿದ್ದಂಗೆ ಇದು ನನ್ನ ಲೈಫಲ್ಲಿ ಆಗಿರೋದು. ನನ್ನ ಲೈಫಲ್ಲಿ ಬೆಸ್ಟ್ ಮತ್ತು ವರ್ಸ್ಟ್ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ. ನೋಡಿ, ನಾನು LLB ಪಾಸಾದೆ. ಪಾಸಾಗಿ ದಿನದಿಂದ ಹಿಡಿದು ಟಿಲ್ ಇವತ್ತುವರೆಗೂ ನನ್ನ ಜೊತೆಲಿದ್ದವ್ರೆ, ನನ್ನ ಫ್ರೆಂಡ್ಸೇ ನನ್ನನ್ನು ಮಾತಾಡಿಸ್ತಲ್ಲ. ನಾನು ಪಾಸಾದೆ ಅಂತ ಮಾತಾಡಿಸ್ತಾ ಇಲ್ವೋ ಅಥವಾ ನಾನು ಪಾಸ್ ಆಗಿಬಿಟ್ಟಿದ್ದೀನಿ ಅಂತ ಹೊಟ್ಟೆ ಊರಿಗೆ ಮಾತಾಡಿಸ್ತಾ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ. ನೋಡಿ, ನಾನು ಪಾಸಾದಾಗ ನಂಗೆ COPಗಾಗಿರ್ಬೋದು ಅಥವಾ ಎನ್ರೋಲ್ಮೆಂಟ್ಗಾಗಿರ್ಬೋದು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಎಲ್ಲೆಲ್ಲಿ ಕೊಡಬೇಕು ಇದು ಯಾವುದೂ ಕೂಡ ನಮ್ಗೆ ಕರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ನನಗೆ ಗೊತ್ತಿಲ್ದಿರ ನಾನು ಅವ್ರ ಮುಖ ಕೂಡ ನೋಡಿಲ್ಲ. ಪಾಪ ಅವ್ರು ಯಾರೋ ಬಂದುಬಿಟ್ಟು, ಇಲ್ಲ ಅಕ್ಕ ನೀವು ಈಗ ಮಾಡಿಬಿಡಿ ಮೇಡಮ್, ನೀವು ಹಂಗೋಗಿ ನೀವು ಹಿಂಗೋಗಿ ಅಂತ ನನಗೊಂದು ಒಳ್ಳೆ ಮಾರ್ಗದರ್ಶನ ಹೇಳ್ಕೊಟ್ರು. ನಿಜವಾಗ್ಲೂ ಅವ್ರು ನಾನು ನೆನೆಸ್ಕೊತೀನಿ. ಅವ್ರು ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ. ಯಾಕಂತಂದರೆ ನಮಗೇನೂ ಗೊತ್ತಿರೋದಿಲ್ಲ. ಅಲ್ಲಿ ಹೋಗಿ ನಾವು ತುಂಬ ದೂರದಿಂದ ಬಂದಿರ್ತೀವಿ ಬೆಂಗಳೂರಿಗೆ. ನಮ್ಗೆ ಬೆಂಗಳೂರು ಅಂದ್ರೇ ಹೊಸದ್ದು. ಆ ಜಾಗದಲ್ಲಿ ಎಲ್ಲೆಲ್ಲಿ ಏನು ಸಿಗುತ್ತೋ ನಮ್ಗೆ ಗೊತ್ತಿರೋದಿಲ್ಲ. 4-6 ಜನ ನಾವು ಕೇಳ್ಕೊಂಡು ಹೋಗುವಾಗ ನಮಗೆ ಗೊತ್ತಿರೋರೇ, ನಮಗೆಲ್ಲ ಚೆನ್ನಾಗಿ ಗೊತ್ತಿದ್ದು ನಮ್ಮ ಜೊತೆಲಿದ್ದವರೇ ನಮಗೆ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ನಾವು ದಾರಿ ತಪ್ಪಂಗೆ ಮಾಡ್ತಾರೆ. ದಯವಿಟ್ಟು ನಿಮ್ಗೆ ಹೊಟ್ಟೆ ಉರಿ ಇತ್ತಾ ಬೇರೆದ್ರ ಮೇಲೆ ತೀರಿಸ್ಕೋಬೋದು. ನಿಮಗೆ ಓದೋದ್ರ ಮೇಲೇ, ವಿದ್ಯಾಭ್ಯಾಸದ ಮೇಲೇ ಯಾಕೆ ತೀರಿಸ್ಕೊತೀರಾ? ಅದು ನಮ್ಮ ಕಷ್ಟ, ನಾವು ಓದಿರ್ತೀವಿ. ಈ ವಿಷಯನ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ನೋಡಿ, ನಾನು ಮೊನ್ನೆ COPಗೆ ಅಪ್ಲೈ ಮಾಡೋಕ್ಕೆ ಹೋಗಿದ್ದೆ, KSBCಗೆ. ಅಲ್ಲಿ ಕೂಡ ಯಾರೋ ಅವ್ರ ಕೈಯಲ್ಲಿದೆ ಆಗಲೇ ಆ ಡಾಕ್ಯುಮೆಂಟ್ಸು. ಸುಮ್ಮನೆ ಅವ್ರಿಗೆ ಏನೋ ದಾರಿ ತಪ್ಪಿಸೋದು ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿದ್ದು ಯಾಕೆ ನೀವು ಹಿಂಗೆ ಮಾಡ್ತೀರಾ? ನೋಡಿ, 4 ಜನಕ್ಕೆ ನಿಮ್ಗೆ ಗೊತ್ತಿರೋದನ್ನ ಹಂಚ್ಕೊಳ್ಳಿ. ಅದರಿಂದ ನಿಮ್ಗೆ ಏನಾದರೂ ನಷ್ಟ ಆಗ್ತಿದೆ ಅಂದರೆ ಹಂಚ್ಕೊಳಕ್ಕೆ ಹೋಗಬೇಡಿ. ಗೊತ್ತಿಲ್ಲ, ನನಗಿದ್ರ ಬಗ್ಗೆ ಎಳ್ಳಷ್ಟು ಜ್ಞಾನ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗಿ. ನೋಡಿ, ನೀವು ಕಳ್ಕೊಳೋಂಥದ್ದು ಏನಿಲ್ಲ. ಇವಾಗ ನೀವು ದಾರಿ ತಪ್ಪಿಸಿದ್ದೀರಾ ಅಂದ ಮಾತ್ರಕ್ಕೆ ಅವರು ದಾರಿ ತಪ್ಪಿ ಅವರೇನು ಹಾಳಾಗೋದು ಇಲ್ಲ, ನೀವೇನು ಉದ್ಧಾರ ಆಗೋದು ಇಲ್ಲ. ನೋಡಿ, ಇದು ಯಾಕೆ ನಾನು ಇಷ್ಟೊಂದು ಅಗ್ರೆಸಿವ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ದೂರದಿಂದ ಬಂದಿರ್ತಾರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಗೊತ್ತಿದೆ ಅಂತೇಳಿ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತೇಳಿ. ಅವರು ಏನೋ ಒಂದು ನಂಬಿಕೆ ಇಟ್ಟು ನಮ್ಮನ್ನು ಕೇಳ್ತಾ ಇದ್ದಾರೆ ಅಂತಂದರೆ ಹೇಳೋಕ್ಕಾದ್ರೂ ಟ್ರೈ ಮಾಡೋಣ. ಅದು ಬಿಟ್ಬಿಟ್ಟು ಇರೋದು ಎಲ್ಲ ಸೇರಿಸಿ ಯಾಕೆ ಹೇಳ್ತೀರಾ? ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಮಾಡ್ತಾ ಇರ್ತೀನಿ. ನನ್ನ ಟೈಮ್ ಟೇಬಲ್ ಪ್ರಕಾರ ದಯವಿಟ್ಟು ನೀವು ಓದ್ಕೊಳ್ಳಿ. ಇಂಪಾರ್ಟೆಂಟ್ ಸೆಕ್ಷನ್ಸ್ ಹೇಳ್ತಾ ಇರ್ತೀನಿ, ಕೇಸ್ ಲಾಗಳು ಹೇಳ್ತಾ ಇರ್ತೀನಿ. ಮಸ್ಟ್ ಆ್ಯಂಡ್ ಶುಡ್. ನೋಡಿ, ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಇಲ್ಲಿ ನಾನು ಎಷ್ಟೇ ಹೇಳ್ಕೊಡ್ಬೋದು, ಎಷ್ಟೇ ಮಾಡ್ಬೋದು, ನಮ್ಮ ಪ್ರಯತ್ನನ ನಾವು ಮಾಡಲೇಬೇಕು. ದಯವಿಟ್ಟು AMA ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಅಗ್ರೆಸಿವ್ ಆಗಿ ಮಾತಾಡಿದ್ದೀನಿ, ನನ್ನಿಂದ ಯಾರಿಗಾರು ಬೇಜಾರಾಗಿದ್ದರೆ ಸಾರಿ. ಆದರೆ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಇಂದಾದರೂ ನಾವು ಬದಲಾಗೋಣ. AMA ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಥ್ಯಾಂಕ್ ಯು. ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ, ಅಕಸ್ಮಾತ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.